ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಕೈಲಾಸ ದೇಶವನ್ನ ರಚನೆ ಮಾಡಿ ಜಗತ್ತಿನ ಗಮನ ಸೆಳೆದಿದ್ದ ನಿತ್ಯಾನಂದ ಇದೀಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ನಿತ್ಯಾನಂದ ಇದೀಗ ಕೈಲಾಸದ ಗಡಿಗಳನ್ನ ವಿಸ್ತರಿಸೋದಕ್ಕೆ ಬಯಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೋಸ್ಕರ ದಕ್ಷಿಣ ಅಮೆರಿಕಾದಲ್ಲಿರೋ ಬೊಲಿವಿಯಾ ಮೇಲೆ ಕಣ್ಣು ಹಾಕಿರೋ ನಿತ್ಯಾನಂದ ಅಲ್ಲಿ ಭೂಮಿಯನ್ನ ಆಕ್ರಮಿಸಿಕೊಂಡಿದ್ದಾರೆ. ಈ ಮಾಹಿತಿ ಬಂದ ತಕ್ಷಣ ಭಾರತದಿಂದ ಬೊಲಿವಿಯಾವರೆಗಿನ ಸರ್ಕಾರಗಳು ನಿತ್ಯಾನಂದನಿಗೋಸ್ಕರ ಮೈ ಕೊಡವಿ ನಿಂತುಕೊಂಡಿದ್ದಾವೆ. ಹಾಗಾದ್ರೆ ನಿತ್ಯಾನಂದನ ಹೊಸ ಕಹಾನಿ ಏನು ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಪ್ರಿಯ ವೀಕ್ಷಕರೇ, ಅತ್ಯಾಚಾರ ಆರೋಪ ಹೊತ್ತು ಕರ್ನಾಟಕದಿಂದ ಎಸ್ಕೇಪ್ ಆಗಿದ್ದ ನಿತ್ಯಾನಂದ ಯುನೈಟೆಡ್ ಸ್ಟೇಟ್ಸ್ ಆಫ್ ಕೈಲಾಸ ಅನ್ನೋ ರಾಷ್ಟ್ರ ಮಾಡಿಕೊಂಡಿದ್ದ. ಆದ್ರೆ ಈ ಜಾಗ ಎಲ್ಲಿದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಹೇಗಿದ್ರೂ ಅವರ ಭಕ್ತಗಣದಲ್ಲಿ ಏನೂ ಕಮ್ಮಿ ಆಗಿರಲಿಲ್ಲ. ಇದು ಈಕ್ವಡಾರ್ನ ದ್ವೀಪದಲ್ಲಿ ಸ್ಥಾಪನೆಯಾಗಿದೆ ಅಂತ ಊಹೆ ಮಾಡಲಾಗಿತ್ತು. ಆದ್ರೆ ಎಕ್ಸಾಕ್ಟ್ ಆಗಿ ಏನೂ ಗೊತ್ತಿಲ್ಲ. ಇದೀಗ ಇದೇ ನಿತ್ಯಾನಂದ ಇದೇ ಭೂ ವಿಚಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಜಾಗತಿಕ ಭೂ ಹಗರಣದ ಆರೋಪಿಯಾಗಿದ್ದಾನೆ. ದಕ್ಷಿಣ ಆಫ್ರಿಕಾ ಖಂಡದಲ್ಲಿರೋ ಬೊಲಿವಿಯಾ ದೇಶದ 4.8 ಲಕ್ಷ ಹೆಕ್ಟೇರ್ ಭೂಮಿಯನ್ನ ಆಕ್ರಮಣ ಮಾಡಿಕೊಂಡಿರೋ ಆರೋಪವನ್ನ ನಿತ್ಯಾನಂದ ಎದುರಿಸ್ತಾ ಇದ್ದಾನೆ. 2019ರಲ್ಲಿ ಇಲ್ಲಿಂದ ಪರಾರಿಯಾಗಿ ಸ್ವಂತ ದೇಶ ಮಾಡ್ಕೊಂಡಿದ್ದೇನೆ ಅಂತ ಹೇಳ್ಕೊಂಡಿದ್ದ ನಿತ್ಯಾನಂದನ ಈ ಹೊಸ ಹಗರಣ ಇಡೀ ಜಗತ್ತನ್ನೇ ಶೇಕ್ ಮಾಡಿಬಿಟ್ಟಿದೆ. ಈ ಮಾಹಿತಿ ಬರ್ತಿದ್ದಂಗೆನೆ ಭಾರತ ಮತ್ತು ಬೊಲಿವಿಯಾ ಸರ್ಕಾರಗಳು ಕ್ರಮಕ್ಕೆ ಮುಂದಾಗ್ತಾ ಇದ್ದಾವೆ. ಸದ್ಯ ಸಿಕ್ಕಿರೋ ಮಾಹಿತಿ ಪ್ರಕಾರ ನಿತ್ಯಾನಂದ ಮತ್ತು ಆತನ ಶಿಷ್ಯಂದಿರು ಬೊಲಿವಿಯಾದಲ್ಲಿ ಬುಡಕಟ್ಟು ಜನಾಂಗದ ಭೂಮಿಯನ್ನ ಅಕ್ರಮವಾಗಿ ವಶ ಮಾಡಿಕೊಂಡು ಅಲ್ಲಿನ ಬುಡಕಟ್ಟು ನಿವಾಸಿಗಳಿಗೆ ವಂಚನೆ ಮಾಡಿದ್ದಾರೆ. ಆ ಭೂಮಿಯನ್ನ ಆಕ್ರಮಿಸಿಕೊಂಡ ನಂತರ ಈ ನಿತ್ಯಾನಂದ ಮಹಾಸ್ವಾಮಿಗಳು ಅದನ್ನ ಕೈಲಾಸದ ವಿಸ್ತರಣೆ ಅಂತ ಘೋಷಣೆ ಮಾಡೋದಕ್ಕೆ ಹೊರಟಿರ್ತಾರೆ. ಆದ್ರೆ ಅದಕ್ಕೂ ಮೊದಲೇ ಆತ ಭೂಮಿ ಖರೀದಿಸಿದ ವಿಚಾರ ಮಾಧ್ಯಮಗಳಿಗೆ ಸೋರಿಕೆಯಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ನಿತ್ಯಾನಂದ ಮತ್ತು ಆತನ ಶಿಷ್ಯಂದಿರು ಬೊಲಿವಿಯಾದಲ್ಲಿ ಬರೋಬ್ಬರಿ 4,80,000 ಎಕರೆ ಭೂಮಿಯನ್ನ ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಅಂದ ಹಾಗೆ ಈ ಭೂಮಿಯನ್ನ 1000 ವರ್ಷಗಳ ಅವಧಿಗೆ ಗುತ್ತಿಗೆಗೆ ಪಡ್ಕೊಂಡಿದ್ದಾರೆ. ಈ ಭೂಮಿಯ ಗುತ್ತಿಗೆ ಮೊತ್ತ ವರ್ಷಕ್ಕೆ 8.96 ಲಕ್ಷ ಆಗುತ್ತೆ. ತಿಂಗಳಿಗೆ 74,667 ರೂಪಾಯಿ ಆಗುತ್ತೆ. ದಿನಕ್ಕೆ 2,455 ರೂಪಾಯಿ ಆಗುತ್ತೆ. ಈ ಬಗ್ಗೆ ಬೊಲಿವಿಯಾದ ವಿದೇಶಾಂಗ ಸಚಿವಾಲಯ ಮಾಹಿತಿಯನ್ನ ಕೊಟ್ಟಿದೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಕೈಲಾಸ ಅಂತ ಕರ್ಕೊಂಡಿರೋ ನಿತ್ಯಾನಂದನ ರಾಷ್ಟ್ರ ಯಾವ ರಾಷ್ಟ್ರದ ಜೊತೆಗೆ ರಾಜತಾಂತ್ರಿಕ ಸಂಬಂಧವನ್ನ ಹೊಂದಿಲ್ಲ. ಯಾವ ರಾಷ್ಟ್ರವು ಇವನ ದೇಶವನ್ನ ರಾಜ್ಯವಾಗಿ ಮಾನ್ಯ ಮಾಡಿಲ್ಲ ಅಂತ ಬೊಲಿವಿಯಾ ದೇಶ ಹೇಳಿದೆ. ಕೆಲ ವರದಿಗಳ ಪ್ರಕಾರ ನಿತ್ಯಾನಂದನ ಶಿಷ್ಯಂದಿರು ಬೊಲಿವಿಯಾದಲ್ಲಿನ ಭೂಮಿಯನ್ನ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಹಲವಾರು ತಿಂಗಳುಗಳಿಂದ ಅಲ್ಲೇ ಇದ್ದಾರಂತೆ. ಭೂಮಿ ವಶಪಡಿಸಿಕೊಳ್ಳೋದಕ್ಕೆ ಸ್ಥಳೀಯ ನಾಯಕರುಗಳಿಗೆ ದುಡ್ಡು ಕೊಟ್ಟು ಸಹಾಯವನ್ನ ಪಡ್ಕೊಂಡಿರ್ತಾರಂತೆ. ಇದೆಲ್ಲ ಡೀಲ್ ಆದ್ಮೇಲೆನೆ ನಿತ್ಯಾನಂದನ ಶಿಷ್ಯರು ಜನರಿಂದಲೂ ಒಪ್ಪಂದಕ್ಕೆ ಸಹಿ ಹಾಕಿಸಿಕೊಳ್ತಾರೆ. ಆದ್ರೆ ಈ ಸುದ್ದಿ ಇದ್ದಕ್ಕಿದ್ದಂತೆ ಮಾಧ್ಯಮಗಳ ಮುಂದೆ ಲೀಕ್ ಆಗ್ಬಿಡುತ್ತೆ. ಮಾಧ್ಯಮಗಳಲ್ಲಿ ಈ ಸುದ್ದಿ ಪ್ರಕಟ ಆಗ್ತಿದ್ದಂಗೆನೆ ನಿತ್ಯಾನಂದನ ಶಿಷ್ಯರು ಪತ್ರಕರ್ತರಿಗೆ ಬೆದರಿಕೆಯನ್ನ ಹಾಕ್ತಾರೆ. ಆದ್ರೆ ಮಾಧ್ಯಮಗಳು ನಿತ್ಯಾನಂದ ಅಕ್ರಮವಾಗಿ ಭೂ ಕಬಳಿಸ್ತಿರೋದ್ರ ವಿರುದ್ಧ ಪಟ್ಟು ಹಿಡಿದು ಸುದ್ದಿ ಮಾಡಿದ್ರಿಂದ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗುತ್ತೆ. ಹೀಗಾಗಿ ನಿತ್ಯಾನಂದನ ಡೀಲ್ ಈಗ ಸಂಪೂರ್ಣವಾಗಿ ಹಳ್ಳ ಇಟ್ಕೊಂಡು ಹೋಗಿದೆ. ಈ ನಿತ್ಯಾನಂದ ಬಿಡದಿಯಲ್ಲಿ ಆಶ್ರಮ ಮಾಡಿಕೊಂಡು ಮಾಡಬಾರದ ಕೆಲಸಗಳನ್ನ ಮಾಡಿ ದೇಶ ಬಿಟ್ಟೆ ಪರಾರಿಯಾಗಿದ್ದಾನೆ. ಇಲ್ಲಿ ಸೂರ್ಯನನ್ನೇ ಲೇಟ್ ಆಗಿ ಉದಯ ಆಗೋ ರೀತಿ ಮಾಡ್ತಿದ್ದ ಈ ಪುಣ್ಯಾತ್ಮ ಹೆದರಿಕೊಂಡು ಓಡೋಗಿ ಕೈಲಾಸ ಅನ್ನೋ ನಕಲಿ ರಾಷ್ಟ್ರವನ್ನೇ ಸ್ಥಾಪನೆ ಮಾಡ್ತಾನೆ. ಅಲ್ಲಿ ತನ್ನದೇ ಸ್ವಂತ ಕರೆನ್ಸಿ ಮತ್ತು ಸಂವಿಧಾನವನ್ನ ಮಾಡ್ಕೊಂಡಿದ್ದಾನೆ ಅನ್ನೋ ಸುದ್ದಿ ಕೂಡ ಬಂದಿತ್ತು. ಇವನು ತನ್ನನ್ನ ತಾನು ದೇವಮಾನವ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದ. ಆದ್ರೆ 2010ರಲ್ಲಿ ಇವನ ಸಿಡಿ ಬಂದಾಗ್ಲೇ ಅಸಲಿಯತ್ತು ಬಯಲಾಗಿತ್ತು. ಆಶ್ರಮಕ್ಕೆ ಬರೋ ಭಕ್ತರನ್ನ ತನ್ನ ಕಾಮ ತೃಷೆ ತೀರಿಸಿಕೊಳ್ಳೋದಕ್ಕೆ ಬಳಸಿಕೊಳ್ತಾ ಇದ್ದ. ಇದರಿಂದ ಅರೆಸ್ಟ್ ಕೂಡ ಆಗಿದ್ದ. ಆಮೇಲೆ 2012ರಲ್ಲಿ ನಿತ್ಯಾನಂದನ ವಿರುದ್ಧ ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ವು. 2019ರಲ್ಲಿ ಇಬ್ಬರು ಹುಡುಗಿಯರನ್ನ ಕಿಡ್ನಾಪ್ ಮಾಡಿದ್ದಕ್ಕೂ ಇವನ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಇಷ್ಟೆಲ್ಲ ರಾದ್ದಾಂತಗಳನ್ನ ಮಾಡಿಕೊಂಡು ಈಗ ದೇಶ ಬಿಟ್ಟೆ ಓಡಿ ಹೋಗಿದ್ದಾನೆ. ಅಲ್ಲಾದ್ರೂ ಸುಮ್ಮನೆ ಇದ್ದಾನಾ?
ಹುಟ್ಟು ಗುಣ ಸುಟ್ರು ಹೋಗೋದಿಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಅಲ್ಲೂ ಕೂಡ ಜನರಿಗೆ ಟೋಪಿ ಹಾಕೋ ಕೆಲಸವನ್ನ ಮುಂದುವರೆಸಿದ್ದಾನೆ. ಆದ್ರೆ ಬೊಲಿವಿಯಾ ಸರ್ಕಾರ ನಿತ್ಯಾನಂದನ ಆಟಾಟೋಪಕ್ಕೆ ಬ್ರೇಕ್ ಹಾಕ್ತಾ ಇದೆ. ಈ ಲ್ಯಾಂಡ್ ಡೀಲ್ ಅಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರನ್ನೆಲ್ಲ ಗಡೀಪಾರು ಮಾಡೋದಾಗಿ ಹೇಳ್ಕೊಂಡಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.